ಮಾಜಿ ಸಂಸದ ಡಿಕೆ ಸುರೇಶ್ಗೆ ಎಂತಹ ರಾಜಕೀಯ ಸ್ಥಿತಿ ಬಂತು? 3 ಬಾರಿ ಸಂಸದನಿಗೆ ಈಗ ಹಾಲು ಒಕ್ಕೂಟಕ್ಕೆ ಸ್ಪರ್ಧೆ ಮಾಡುವ ಸ್ಥಿತಿ ಬಂತ? ಮಾಜಿ ಸಂಸದ ಡಿಕೆ ಸುರೇಶ್ಗೆ ಇದೆಂತಹ ರಾಜಕೀಯ ಸ್ಥಿತಿ ನೋಡಿ. 3 ಬಾರಿ ಸಂಸದನಾಗಿದ್ದ ಉಪಮುಖ್ಯಮಂತ್ರಿಯ ತಮ್ಮ, ಕೆಪಿಸಿಸಿ ಅಧ್ಯಕ್ಷರ ತಮ್ಮ ಡಿಕೆ ಸುರೇಶ್ಗೆ ಈ ತರಹದ್ದೊಂದು ಸ್ಥಿತಿ. ತೀವ್ರ ಚರ್ಚೆಗೆ ಕಾರಣವಾದ ಡಿಕೆ ಸುರೇಶ್ ನಾಮಪತ್ರ. 3 ಬಾರಿ ಸಂಸದರಾದರೂ ಹಾಲು ಒಕ್ಕೂಟ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧೆ. ಮಾಜಿ ಸಂಸದ ಡಿಕೆ ಸುರೇಶ್ ಇದೆಂತಹ ರಾಜಕೀಯ ಸ್ಥಿತಿ ಬಂತು? ಡಿಕೆ ಸುರೇಶ್ ಬಗ್ಗೆ ವ್ಯಂಗ್ಯವಾಡುತ್ತಿರುವಂತಹ ಜೆಡಿಎಸ್ನ ಕಾರ್ಯಕರ್ತರು. ಬೊಮ್ಮೂಲ್ಗೆ ನಡೆಯಲಿರುವಂತಹ ಚುನಾವಣೆಯಲ್ಲಿ ಡಿಕೆ ಸುರೇಶ್ ಸ್ಪರ್ಧೆ. ಒಬ್ಬ ಎಂಪಿ, ಮಾಜಿ ಎಕ್ಸ್-ಎಂಪಿ, ಕನಕಪುರದಿಂದ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧಿಸಿರುವಂತಹ ಡಿಕೆ ಸುರೇಶ್ ಈಗಾಗಲೇ ನಾಮಿನೇಷನ್ ಸಲ್ಲಿಕೆಯೂ ಆಗಿದೆ. ಲೋಕಸಭಾ ಚುನಾವಣೆಯಲ್ಲಿ ಸೋತು 1 ವರ್ಷ ಆಗಿದ್ದಷ್ಟೇ. ಸತತ 180 ದಿನ ಹಾಲು ಒಕ್ಕೂಟಕ್ಕೆ ಹಾಲು ಪೂರೈಸಿದ್ದ ಡಿಕೆ ಸುರೇಶ್ ಕನಕಪುರದ ಕೋಡಿಬಳ್ಳಿಯ ಹಾಲು ಉತ್ಪಾದಕರ ಕೇಂದ್ರಕ್ಕೆ ಪೂರೈಕೆ. ಈ ಮೂಲಕ ಕೋಡಿಬಳ್ಳಿ ಹಾಲು ಉತ್ಪಾದಕರ ಸಂಘಕ್ಕೆ ನಿರ್ದೇಶಕರಾಗಿ ಆಯ್ಕೆ. ಈಗ ಕನಕಪುರದಿಂದ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧೆ ಮಾಡಿರುವ ಡಿಕೆ ಸುರೇಶ್ ಸದ್ಯ ಬಮೂಲ್ ಅಧ್ಯಕ್ಷರಾಗಿರುವ HP ರಾಜ್ಕುಮಾರ್ ಕ್ಷೇತ್ರ ತ್ಯಾಗ. ಡಿಕೆ ಸುರೇಶ್ಗಾಗಿ ಕ್ಷೇತ್ರ ತ್ಯಾಗ ಮಾಡಿರುವಂತಹ ಅಲ್ಲಿ ಬೊಮ್ಮೂಲ್ನ ಅಧ್ಯಕ್ಷರು. ಮಾಜಿ ಸಂಸದ ಡಿಕೆ ಸುರೇಶ್ಗೆ ಎಂತಹ ರಾಜಕೀಯ ಸ್ಥಿತಿ ಬಂತು? ಈಗ ಅವರಿಗೆ ರಾಜಕೀಯವಾದಂತಹ ಯಾವ ಜವಾಬ್ದಾರಿಯೂ ಇಲ್ಲ. ಈಗ ಅವರು ಮಾಜಿ ಸಂಸದರು, ಮಾಜಿ ಶಾಸಕರು. ರಾಜಕೀಯವಾಗಿ ಅದರಲ್ಲೂ ಕೆಪಿಸಿಸಿ ಸ್ಥಾನಕ್ಕೆ ಕಣ್ಣಿಟ್ಕೊಂಡು ಕೂತಿದ್ದಂತಹ ಡಿಕೆ ಸುರೇಶ್ ಇನ್ನು ತಮ್ಮನಿಗೆ ನನ್ನ ಸ್ಥಾನ ಹೊರಟು ಹೋದ್ರೆ ಅಟ್ಲೀಸ್ಟ್ ತಮ್ಮನಿಗಾದ್ರೂ ಈ ಸ್ಥಾನ ಸಿಕ್ಕಿಯಾತು ಅಂತ ಹೇಳಿ ಒಂದಷ್ಟು ಲಾಬಿ ಮಾಡಿದ್ರು. ಯಾರು? ಡಿಕೆ ಶಿವಕುಮಾರ್. ಆದರೆ ಕಾಂಗ್ರೆಸ್ನ ಹೈಕಮಾಂಡ್ ಕೆಪಿಸಿಸಿಯನ್ನ ರೀಶಫಲ್ ಅಥವಾ ಅದನ್ನ ಬದಲಾವಣೆ ತರೋದಕ್ಕೆ ಬಯಸಿಲ್ಲ. ಈಗಲೂ ಕೂಡ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಅವರೇ ಮುಂದುವರಿತಾ ಇದ್ದಾರೆ. ಡಿಕೆ ಸುರೇಶ್ಗೂ ಕೂಡ ಅಲ್ಲೊಂದು ಆಸೆ ಇತ್ತು. ಜವಾಬ್ದಾರಿ ಇಲ್ಲದೆ ಶೂನ್ಯ ಸ್ಥಿತಿಯಲ್ಲಿರ್ತಕ್ಕಂತಹ ಡಿಕೆ ಸುರೇಶ್ಗೆ ಅಟ್ಲೀಸ್ಟ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವಾದರೂ ಸಿಗಬಹುದು ಅಂತ. ಆದರೆ ಅಲ್ಲಿ ಯಾವ ಬದಲಾವಣೆಗಳು ಕೂಡ ನಡೆದಿಲ್ಲ. ಸೊ ಈಗ ಬಮೂಲ್ ಅಧ್ಯಕ್ಷರಾಗಿ ನಾಮಪತ್ರ ಸಲ್ಲಿಕೆಯಾಗಿದೆ. ಇನ್ನು JDS ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ CN ಮಂಜುನಾಥ್ ವಿರುದ್ಧ ಹೀನಾಯವಾದಂತಹ ಸೋಲನ್ನು ಅನುಭವಿಸಿದ್ರು. ಮಂಜುನಾಥ್ ಅಧಿಕೃತವಾಗಿ BJPಗೆ ಸೇರ್ಪಡೆಯಾದ ನಂತರ ಹೆಚ್ಚಿನ ಪ್ರಚಾರ ಇರಲಿಲ್ಲ. ಹೆಚ್ಚಿನ ಸಮಯವೂ ಕೂಡ CN ಮಂಜುನಾಥ್ ಪರ ಪ್ರಚಾರ ಮಾಡೋದಕ್ಕಲ್ಲಿ ಇರಲಿಲ್ಲ. ಆದರೆ ಡಿಕೆ ಸುರೇಶ್ ಅವರಿಗೆ ಅತಿಯಾದಂತಹ ಆತ್ಮವಿಶ್ವಾಸ, ಓವರ್ ಕಾನ್ಫಿಡೆನ್ಸ್. ನನ್ನನ್ನು ಯಾರು ಸೋಲಿಸಿ ಯಾರು, ನಾನು ಉಪಮುಖ್ಯಮಂತ್ರಿಯ ತಮ್ಮ. ಅದು ಆಗ ಉಪಮುಖ್ಯಮಂತ್ರಿ ಆಗಿರಲಿಲ್ಲ. ಆದರೂ ಕೂಡ ಓವರ್ ಕಾನ್ಫಿಡೆನ್ಸ್, ಅತಿಯಾದಂತಹ ಆತ್ಮವಿಶ್ವಾಸ. ಡಿಕೆ ಕೋಟೆಯನ್ನು ಸರ್ಜರಿ ಮಾಡೋದಕ್ಕೆ CN ಮಂಜುನಾಥ್ ಅಂತಹ ಡಾಕ್ಟರಿಗೆ ಸಾಧ್ಯ ಇಲ್ಲ ಅನ್ನೋ ತರಹದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಚರ್ಚೆಗೆ ಒಳಪಡಿಸಿದ್ರು ಆ ಒಂದು ಚುನಾವಣೆಯನ್ನು. ಲೋಕಸಭಾ ಚುನಾವಣೆಯಲ್ಲಿ 3 ಬಾರಿ ಸಂಸದರಾಗಿದ್ದಂತಹ ಡಿಕೆ ಸುರೇಶ್ ಅತ್ಯಂತ ಹೀನಾಯವಾದಂತಹ ಸೋಲನ್ನು ಅನುಭವಿಸಿದ್ರು. ಸೊ ಈ ಬಾರಿ ಬಮೂಲ್ ಹಾಲು ಒಕ್ಕೂಟದ ನಿರ್ದೇಶಕರಾಗಿ ಆದರೂ ಆಯ್ಕೆ ಆಗ್ತಾರಾ? ಅತ್ಯಂತ ಚರ್ಚಿತ ವಿಚಾರ. ಈಗಾಗಲೇ JDSನ ನಾಯಕರು, JDSನ ಕಾರ್ಯಕರ್ತರು ಟೀಕೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಮಾಜಿ ಸಂಸದನಿಗೆ ಈ ತರಹದ್ದೊಂದು ಪರಿಸ್ಥಿತಿ ಬಂತಲ್ಲ ಎನ್ನುವಂತಹ ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.